ಅವನ ವಿಷಯದಲ್ಲಿ ನೀವು ಅಷ್ಟು ಕೂಗಿ ಕರೆಯುವುದು ಅಷ್ಟು ಸುಲಭವಲ್ಲ. ಅವನಿಗಾಗಿ ಎಲ್ಲರಿಗಿಂತ ಮಿಗಿಲಾಗಿ ಪ್ಲಾನ್ ಮಾಡಿ ಹೊಡಿಬೇಕು ನನ್ನ. ಹೌದೇ ಕರಿಯ? ಹಾಗಾದರೆ ಮಚ್ಚು ಹಿಡಿದ ರೌಡಿಗಳನ್ನು ಕರೆಸಲೇ, ಇಲ್ಲವೇ ಬೆಲ್ಟ್ ಕಟ್ಟಿಕೊಂಡು ಬರುವ ಕಮಿಷನರ್ ಅನ್ನು ನೋಟಿನಿಂದ ಖರೀದಿಸಲು, ಇಲ್ಲವೋ ಮಂತ್ರಶಕ್ತಿ ಮಾನದಂಡರನ್ನು ಕರೆಸಲು, ಇಲ್ಲವೋ ನಮ್ಮ ಆಶ್ಚರ್ಯ ಮಠದ ಸಾಮಾಂತ ಗುರುಗಳನ್ನು ಕರೆಸಲು ಏನು ಮಾಡಲಿ ಹೇಳು ಕರಿಯ? ನನ್ನ ಸೇಡಿನ ಜೋಲೆ ಹಾರಬೇಕೆಂದರೆ ಗೌರಿ, ಇದು ಒಳ್ಳೆ ಕೆಲಸ. ನೀವು ನಿಮ್ಮ ಗುರುಗಳನ್ನು ನೆನೆಸುತ್ತಲೇ ಇರುವಾಗ ಇಲ್ಲಿಗೆ ಯಾರೋ ಸ್ವಾಮೀಜಿ ಬಂದರು ನೋಡಿ. ಜೈ ಶಂಭೋ ಶಂಕರ, ತ್ರಿಶೂಲಧಾರ, ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಆರಾಧ್ಯ ದೈವ. ಜೈ ಗುರುದೇವ. ಬನ್ನಿ ಗುರುದೇವ ಬನ್ನಿ. ನೀವು ಯಾವ ಮಠಾಧೀಶರೆಂದು ನನಗೆ ಅರ್ಥವಾಗಲಿಲ್ಲ. ಬೇಗ ಹೇಳಿ ಗುರುದೇವ. ನಾನು ಹೊಸ ಸಾಮಂತ ಗುರು ಪಟ್ಟಾಭಿಷೇಕ ವಹಿಸಿಕೊಂಡ ಪಟ್ಟದ ದೇವರು. ಅಯ್ಯೋ ಪರಮಾತ್ಮ, ದೇವರು ದೊಡ್ಡವನು. ದೇವರು ಅಂದರೆ ನಿಮಗೆ ನಾನು ಈಗ ತಾನೇ ನಿಮ್ಮ ಸ್ಮರಣೆ ಮಾಡುತ್ತಿದ್ದೆ. ಆದಷ್ಟು ಬೇಗ ನನ್ನ ಕಷ್ಟಕ್ಕೆ ಒಗ್ಗುಟ್ಟು ಬಂದಿರಲ್ಲ. ಗುರುವೇ ನಮೋ ನಮಃ. ಹೌದು ಗುರುದೇವ, ನಮ್ಮ ಅಣ್ಣನ ಬೇಡಿಕೆ ನನ್ನ ಬೇಡಿಕೆ, ನನ್ನ ಅಣ್ಣನ ನುಡಿಯೇ ನನ್ನ ನುಡಿ. ಈ ಅಣ್ಣ ಬಯಸಿದ್ದೆಲ್ಲ ನಾನಿರೋರಿಗೆಲ್ಲ ತಂದು ಕೊಟ್ಟಿದ್ದೇನೆ. ಈ ಅಣ್ಣನ ಬೇಡಿಕೆ ಮಾತ್ರ ತಮ್ಮಿಂದ ಆಗಬೇಕು. ಅದು ನನ್ನಿಂದ ಆಗಲಿಲ್ಲ. ಅದನ್ನು ನೀವು ಮಾಡಿದರೆ ನನಗೂ ತೃಪ್ತಿಕರ. ಸರಿ ಸರಿ ಗೌಡ್ರೆ, ಹಾಗೆಲ್ಲ ಎಲ್ಲಾ ವೈರಿಗಳು ನಿರ್ಮಾಣವಾಗುವಂತೆ ಗುರು ಶಂಕರಾಚಾರ್ಯ ಕಥೆ ಒಂದನ್ನು ನೆನಪಿಸಿಕೊ. ಅಮೃತದ ಕಳಶದಿಂದ ಬರುವ ನೀರನ್ನು ಒಮ್ಮೆ ಹಿಡಿದು ಕುಡಿದು ಬಿಡು. ಆಗ ಪರಮಾತ್ಮನು ತಮ್ಮ ಉಗುರಿನಿಂದ ತೂತಿಗೆ ಬಿಡುವಾಗ ಶುಕ್ರಾಚಾರ್ಯ ಒಂದು ಕಣ್ಣು ಹೋಯಿತು. ಅದಕ್ಕಾಗಿ ನೀನು ಇಲ್ಲಿ ತನಕ ಶೌರ್ಯ, ಸಾಹಸ, ದುಷ್ಟತನ ಏನಾದರೂ ಸತ್ಯವನ್ನು ಹೇಳಿಬಿಡು ನನ್ನ ಮುಂದೆ.